ಇವತ್ತು ಒಂದು ಚಿಕ್ಕ ಕತೆ. ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತಾ ಇರುತ್ತೆ. ತಾಯಿಗೆ ತನ್ನ ಮಗನಿಗೆ ಕರ್ಣನ ವೇಷ ಹಾಕಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಅದಕ್ಕೆ ತಾಯಿ ಟೀಚರ್ ಹತ್ರ ಹೋಗಿ ಕೇಳ್ತಾರೆ, ನನ್ನ ಮಗನಿಗೆ ಕರ್ಣನ ವೇಷ ಹಾಕ್ತೀನಿ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಹಾಗೆ ಅದ್ರ ಮೇಕಪ್ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ಕವಚ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಪ್ರತಿಯೊಂದು ನೀವೇ ಅರೇಂಜ್ ಮಾಡಿಕೊಡಿ, ಎಷ್ಟು ಏನು ಖರ್ಚು ವೆಚ್ಚ ಆಗುತ್ತೆ ಅದು ನಾನು ಕೊಡ್ತೀನಿ ಅಂತ ಹೇಳಿ ತಾಯಿ ವಾಪಸ್ ಬಂದುಬಿಡ್ತಾಳೆ. ಆಗ ಟೀಚರ್ ಮತ್ತೆ ಅವ್ರನ್ನೆಲ್ಲ ಕರೆಸಿ ಹೇಳ್ತಾರೆ, ಹಿಂಗೆ 6,000 ರೂಪಾಯಿ ಆಗುತ್ತೆ ಅಮ್ಮ, ಹಿಂಗೆ ಕರ್ಣನ ವೇಷ ನಾವೇ ಎಲ್ಲ ಹಾಕಿ, ಹಾಗೆ ಕರ್ಣನ್ಗೆ ಏನೇನು ಡೈಲಾಗ್ ಬೇಕು ಅದು ಕೂಡ ನಾವು ಹೇಳ್ಕೊಡ್ತೀವಿ ಮಗನಿಗೆ ಅಂತ ಹೇಳ್ತಾರೆ. ಸ್ವಲ್ಪ ತಾಂದಮೇಲೆ ಮಗು ತಾಯಿ ಹತ್ರ ಬಂದು ಹೇಳುತ್ತೆ, ಅಮ್ಮ ಈ ಕರ್ಣನ ವೇಷನ್ಗೆ ಎಷ್ಟಾಗುತ್ತೆ, 6,000 ರೂಪಾಯಿ ಆಗುತ್ತೆ ಮಗನೇ ಅಂತ ತಾಯಿ ಹೇಳ್ತಾಳೆ. ಅದರಲ್ಲಿ 1,500 ಮಾತ್ರ ಕೊಡಮ್ಮ, ನನ್ನ ಫ್ರೆಂಡ್ ತಂದೆ ಫೀಸ್ ಕಟ್ಟೋಕ್ಕಾಗ್ದಿರ ಆಚೆ ನಿಂತು ಕಣ್ಣೀರಿಡ್ತಾ ಇದ್ದಾನೆ, ಅವ್ರಿಗೆ 1,500 ಕೊಡಮ್ಮ ಸಾಕು, ಬೇಕಾದರೆ ನಾನು ಇನ್ನೊಂದು ವರ್ಷ ಕರ್ಣನ ವೇಷ ಹಾಕ್ತೀನಿ ಅಂತ ಮಗು ತಾಯಿ ಹತ್ರ ಹೇಳುತ್ತೆ. ಆಗ ತಾಯಿ ಕಣ್ಣೀರಿಡ್ತಾಳಂತೆ, ನಾನು ನನ್ನ ಮಗನಿಗೆ ಕರ್ಣನ ವೇಷ ಹಾಕಬೇಕು ಅನ್ನೋದು ನನ್ನ ಯೋಚನೆ ಆಗಿದ್ರೆ, ಆದರೆ ಈ ಕರ್ಣನಂಥ ಮಗನೇ ನಾನು ಎತ್ತಿದ್ದೀನಿ, ಅಂಥ ಒಳ್ಳೆಯ ಸ್ವಭಾವ ನನ್ನ ಮಗನಲ್ಲಿದೆ ಅಂತ ಹೇಳಿ ಖುಷಿ ಪಡ್ತಾಳಂತೆ. ಮಕ್ಕಳಿಗೆ ಯಾವಾಗಲೂ ಹಂಬಲ್ನೆಸ್ ಅನ್ನೋದು ಹೇಳ್ಕೊಡಿ.